ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿಯ ಗೃಹಮಂಚದಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ ತೆಕ್ಕಟ್ಟೆ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ಸಹ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿರುವಂಥ ವಾಣಿಶ್ರೀ ಅಶೋಕ್ ಐತಾಳ್ಕೆ ಸಾಲಿಗ್ರಾಮ ಇವರು. ವಾಣಿಶ್ರೀ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ. ನಿಮ್ಮ ಬಾಲ್ಯದ ಸವಿ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಬಾಲ್ಯ ಅಂತ ಹೇಳಿದ್ರೆ, ನಾನು ನಮ್ಮ ಊರಿದೆ ಕುಂದಾಪುರವೇ ಆದರೂ ಕೂಡ ನಮ್ಮ ತಂದೆಯವರು ಚಿಕ್ಕಬಳ್ಳಾಪುರ ಅಂತ ಅಲ್ಲಿದ್ದಿದ್ರು. ಸೊ ದಟ್ ಅಲ್ಲೇ ನಮ್ಮ ಬಾಲ್ಯ ಎಲ್ಲ ಕಳೀತು. ನಮ್ಮ ತಂದೆ ಸುಬ್ರಹ್ಮಣ್ಯ ಅಡಿಗ ಅಂತ ಹೇಳಿ, ತಾಯಿ ಶಾರದಾ ಅಡಿಗ. ನಮ್ಮ ಸ್ಕೂಲೆಲ್ಲ ಸೆಂಟ್ ಜೋಸೆಫ್ಸ್ ಕಾನ್ವೆಂಟು ಚಿಕ್ಕಬಳ್ಳಾಪುರದಲ್ಲಿ. ನಾನು 1ರಿಂದ 10ನೇ ಕ್ಲಾಸ್ವರೆಗೂ ಅಲ್ಲೇ ಓದಿದ್ದು. ನನ್ನ ತಂಗಿ ರಾಜಶ್ರೀ ತಂತ್ರಿ ಅಂತ ಹೇಳಿ, ತಮ್ಮ ಪ್ರಸಾದ್ ಅಡಿಗ ಅಂತ ಹೇಳಿಬಿಟ್ಟು ಅವರು ಕೂಡ ಅಲ್ಲೇ ಓದಿದ್ದು. 10ನೇ ಕ್ಲಾಸ್ ಆಗ್ತಾ ಇದ್ದಂಗೆ ಅಪ್ಪ ಊರಿಗೆ ಶಿಫ್ಟ್ ಆದರು. ನಾವೆಲ್ಲ ಫ್ಯಾಮಿಲಿ ಕೂಡ ಊರಿಗೆ ಶಿಫ್ಟ್ ಆಯಿತು. ಅಪ್ಪ ಸಾಮಾನ್ಯವಾಗಿ ಸಣ್ಣಕ್ಕಿದ್ದಾಗ ನಮ್ಮಲ್ಲಿ ಅಲ್ಲೆಲ್ಲ ಗಣೇಶೋತ್ಸವ ಇತ್ಯಾದಿಗಳೆಲ್ಲ ಆದರೆ ಹರಿಕತೆಗೆಲ್ಲ ಕರ್ಕೊಂಡೋಗೋರು. ನನಗೆ ಹರಿಕತೆಗಳಂದರೆ ಭಾಳ ಇಷ್ಟ. ಮಾಲೂರು ಸೊಣ್ಣಪ್ಪ, ಗುರುರಾಜುಲು ನಾಯ್ಡು, ಶೋಭಾ ನಾಯ್ಡು ಇವ್ರದ್ದು ಹರಿಕತೆನೆಲ್ಲ ತುಂಬ ಕೇಳಿದವಳು ನಾನು. ಮತ್ತು ಸಣ್ಣ ಭಾರತ ಭಾರತಿ ಪುಸ್ತಕಗಳನ್ನೆಲ್ಲ ತುಂಬ ಒಂದು ಅಟ್ಟೆ ನಮ್ಮ ಮನೇಲಿತ್ತು, ಅದನ್ನೆಲ್ಲ ಓದ್ಕೊಂಡು ಬೆಳೆದವಳು. ರಜೆ ಬಂದಾಗ ಊರಿಗೆ ಕರ್ಕೊಂಡು ಬರ್ತಿದ್ರು. ನಮ್ಮ ಅಜ್ಜಯ್ಯನ ಮನೆ ನೀಲಾವರ, ಮಕ್ಕಿ ತಾಯಿರ ಮನೆ ಅಂತ ಹೇಳಿ ಭಾಳ ಫೇಮಸ್ಸು. 2 ಉಪ್ಪರಿಗೆ ಮನೆ ಅದು. ಸೊ ಒಂದು ಉಪ್ಪರ್ಗೆಯಲ್ಲಿ ಉಯ್ಯಾಲೆ, ಇನ್ನೊಂದು ಉಪ್ಪರ್ಗೆ ಮಾಮೂಲಿ ಗೆಸ್ಟ್ ಬಂದರೆ ಇರೋವಂಥದ್ದು. ಅಷ್ಟು ದೊಡ್ಡ ಮನೆ. ನಿತ್ಯಾನ್ನಕ್ಕೆ ಒಂದು 50-60 ಜನ ಇರುವಂಥ ಮನೆಯಲ್ಲಿ ನನ್ನ ಬಾಲ್ಯ ಕಳೀತಿತ್ತು. ಎಲ್ಲರೊಟ್ಟಿಗೂ ಗದ್ದೆಗೆ ಹೋಗೋದು, ದನ ಮೇಯಿಸ್ಕೊಂಡು ಬರೋದು, ಈ ಥರ ಎಲ್ಲ ಆ ಹಣ್ಣುಗಳು, ಕಾಡಿನಲ್ಲಿ ಸಿಗೋಂಥ ಹಣ್ಣುಗಳು ಇವನ್ನೆಲ್ಲ ತಿನ್ಕೊಂಡು ಬೆಳೆದವಳು. ಅಮ್ಮವಾಗ್ಲೂ ನೀವು ಅನ್ಲಕ್ಕಿ, ಯಾಕಂದ್ರೆ ಈಗಿನವರಿಗೆ 3 ಮತ್ತೊಂದು ಜನ ಇರೋದು ಮನೆಯಲ್ಲಿ. ನೀವು 50-60 ಜನರ ಜೊತೆ ಬೆಳೆದಿದ್ದೀರಿ ಅಂದ್ರೆ ಅದು ಸ್ವಲ್ಪ ಶಾರ್ಟ್ ಪೀರಿಯಡ್. ಅದೇ ಒಂದು 4-5 ದಿವಸ ಅಮ್ಮನ ಮನೇಲಿ ಬಿಡೋದು. ಮತ್ತೆ ನನ್ನ ತವರು ಮನೆ ಉಳ್ಳೂರು ಅಂತ ಹೇಳಿ, ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ರೈಲ್ವೆ ಸ್ಟೇಷನ್ ಹತ್ರ, ಮೂಡ್ಲಕಟ್ಟೆ. ಅಲ್ಲಿ ನಮ್ಮ ಅಜ್ಜಯ್ಯ ಪುರೋಹಿತರು, ಅಪ್ಪಣ್ಣಡಿಗ ಅಂತ ಹೇಳ್ಬಿಟ್ಟು ಪುರೋಹಿತರು. ಅಲ್ಲಿ ಕೂಡ ದೇವಸ್ಥಾನದ ಒಂದು ವಟಾರದಲ್ಲಿ ನಮ್ಮ ಒಂದು ಬಾಲ್ಯವನ್ನು ನಾನು ಕಳೀತಿದ್ದೆ ರಜೆಯಲ್ಲಿ. ಮತ್ತೆ ಶಾಲೆ ಶುರುವಾದ ತಕ್ಷಣ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಆಗ್ತಿದ್ವಿ. ಈ ತರ ನಮ್ಮ ಬಾಲ್ಯ ಮುಗ್ದೋಯ್ತು. ಒಟ್ಟಿನಲ್ಲಿ ಅದು ಒಂದು ರೀತಿ ಒಂದು ಸವಿ ನೆನಪಿದ್ದ. ಖಂಡಿತ. ಓಕೆ. ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲೆಲ್ಲ ನಿಮ್ಮ ಆಸಕ್ತಿಯ ವಿಷಯಗಳೆಲ್ಲ ಏನಿತ್ತು? ಆಸಕ್ತಿ ಅಂತ ಹೇಳಿದ್ರೆ, ನನಗೆ ಸಣ್ಣಕ್ಕೆ ಇದ್ದಾಗ 7ನೇ ಕ್ಲಾಸಲ್ಲಿ ಒಂದು ನಮ್ಮ ಟೌನ್ ಹಾಲಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇತ್ತು, ಕವಿತೆ ಬರೆಯುವಂಥ ಕಾಂಪಿಟೇಷನ್. ಅದಕ್ಕೆ ಮೇಡಮ್ ಎಂತ ಹೇಳಿದ್ರು ಅಂದರೆ, ಹೀಗೆ ನ್ಯಾಚುರಲ್ ಆಗಿ ಕ್ಲಾಸಲ್ಲಿ ಬಂದು ಹೇಳಿದ್ರು. ಯಾರೂ ಹೆಸರು ಕೊಟ್ಟಿರಲಿಲ್ಲ, ಈವನ್ ನಾನು ಕೂಡ ಹೆಸರು ಕೊಟ್ಟಿರಲಿಲ್ಲ. ನನಗೆ ಕವಿತೆ ಬರೀಲಿಕ್ಕೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನೆಕ್ಸ್ಟು ಕ್ಲಾಸಲ್ಲಿ ಬಂದು ಸರಿ ಬೈದರು ಕನ್ನಡ ಮೇಡಮು. ಏನು ಇಷ್ಟು ಜನ ಇದ್ದೀರಾ, ಒಂದು ಸಣ್ಣ ಪ್ರಯತ್ನ ಮಾಡಲಿಕ್ಕಾಗಲಿಲ್ವಾ ಅಂತ ಹೇಳಿಬಿಟ್ಟು. ಆಮೇಲೆ ನಾನು ಕಾಂಪಿಟೇಷನ್ ಏನೋ ಮುಗಿದೋಗಿತ್ತು. ಆ ನಂತರ ನಾನೇನು ಮಾಡಿದೆ, ಯಾಕೆ ಮೇಡಮ್ ಹತ್ರ ಅಷ್ಟು ಬೈಸ್ಕೊಂಡ್ವಲ್ಲ, ನಾನು ಯಾಕೆ ಕವಿತೆ ಬರಿಬಾರ್ದು ಅಂತ ಹೇಳಿಬಿಟ್ಟು ಒಂದು ಕವಿತೆ ಬರೆದೆ. ಹೂವು ಅಂತ ಹೇಳಿ ನನ್ನ ಪ್ರಥಮ ಕವಿತೆ 7ನೇ ಕ್ಲಾಸಲ್ಲಿ ಬರ್ದದ್ದು ನಾನು. ಆಮೇಲೆ ನಾನು ಅದನ್ನು ಮೇಡಮಿಗೇನು ತೋರಿಸಿರ್ಲಿಲ್ಲ, ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸಿದ್ರೆ ಏನೋ ಬಹಳ ದೊಡ್ಡದಾಗಿ ಅವರು ಅಪ್ರಿಷಿಯೇಟ್ ಮಾಡಿದ್ರು. ಏನೇ ಕವಿತೆ ಬರಿತೀಯನೇ ನೀನು ಅಂತ ಹೇಳಿಬಿಟ್ಟು. ಆ ಕೆಲವೊಂದಷ್ಟು ಅಪ್ರಿಷಿಯೇಷನ್ ಮಾತುಗಳು, ಅಯ್ಯೋ ನಾನು ಬರಿಬೋದೇನೋ ಅಂತ ಅನಿಸ್ಬಿಟ್ಟು ಕವಿತೆ ಬರೀತಿದ್ದೆ ನಾನು. ಅದನ್ನೇ ಮುಂದುವರ್ಸ್ಕೊಂಡು ಹೋದೆ. ಈವನ್ ಕಾಲೇಜ್ ಡೇಸಲ್ಲೂ ಕೂಡ. PUCಯಲ್ಲಿ ನಾನು VJC ಕೋಟಕ್ಕೆ ಹೋಗಿದ್ದು. ಅಲ್ಲೊಂದು ಪಲ್ಲವಿ ಅಂತ ಒಂದು ನೋಟಿಸ್ ಬೋರ್ಡ್ ಇತ್ತು, ಅಲ್ಲೆಲ್ಲ ನಾವು ಕವಿತೆ ಬರೆದು ಹಾಕ್ತಿದ್ವಿ. ನನಗೆ ಟೀಚರ್ಸ್ ಎಲ್ಲ ಈ ಸುಬ್ರಾಯ ಸಂಪಾಜೆ ಅಂತ ಸರ್, ಆ್ಯಕ್ಚುಲಿ ನಾನು ಸಂಸ್ಕೃತ ಆದರೂ ಕೂಡ ಅಲ್ಲಿ ಅವ್ರಿಗೆ ಕೊಡಬೇಕಿತ್ತು ನನ್ನ ಕವಿತೆಗಳನ್ನು. ಅವರೆಲ್ಲ ನೋಡಿ ಚಂದ ಮಾಡಿ ಅದನ್ನು ತಿದ್ದಿ ಎಲ್ಲ ಒಂದು ನೋಟಿಸ್ ಬೋರ್ಡಿಗೆ ಹಾಕ್ತಿದ್ರು. ಹಾಗೇನೆ ಮುಂದುವರ್ಸ್ಕೊಂಡು ಮತ್ತೆ ನನಗೆ ವಾಲ್ ಪ್ಲೇಟಿಂಗು ಇವೆಲ್ಲ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇತ್ತು. ಮತ್ತೆ ಕಾಲೇಜ್, ನಾನು ಭಂಡಾರ್ಕರ್ಸ್ ಕಾಲೇಜು ಕುಂದಾಪುರದಲ್ಲಿ ವಿಜ್ಞಾನ CBZ ತಗೊಂಡು ಕಲ್ತಿರೋಳು. ಅವಾಗಲೂ ಹಾಗೆ ಅಲ್ಲಿ ಕೂಡ ಮ್ಯಾಗಝಿನ್, ದರ್ಶನ ಮ್ಯಾಗಝೀನಿಗೆಲ್ಲ ನನ್ನ ಕವಿತೆಗಳನ್ನೆಲ್ಲ ಆಯ್ಕೆ ಆಗ್ತಿದ್ದು. ಕವಿತೆ ಬರೆಯೋದೇ ಒಂದು ಸಾಮಾನ್ಯವಾದ ನನ್ನ ಹವ್ಯಾಸ ಆಗಿತ್ತು. ಮತ್ತು ಎಲ್ಲದರಲ್ಲೂ ಆಸಕ್ತಿ ಇತ್ತು ನನಗೆ. ಒಂಥರ ಎಲ್ಲೋ ಹಿಡನ್ ಟ್ಯಾಲೆಂಟ್ ಅಂತ ಆ ಥರ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಸೊ ನಾನು ಬರೀತಾ ಇದ್ದೆ. ಮತ್ತೆ ಅದನ್ನ ಜಾಸ್ತಿ ಕೆಲವು ಟೀಚರ್ಸಿಗೆ ತೋರಿಸ್ತಿದ್ದೆ, ಎಸ್ಪೆಷಲಿ ಫ್ರೆಂಡ್ಸಿಗೆ ತೋರಿಸಿದ್ದೆ ಅಂತ ಹೇಳ್ಬೋದು. ನಿಮ್ದು ಎಜುಕೇಶನ್ ಎಲ್ಲ ಮುಗಿದ ಮೇಲೆ ಜಾಬ್ ಸೇರ್ಕೊಂಡ್ರ ಅಥವಾ ಮದುವೆ ಆದ ನಂತರ ಸೇರ್ಕೊಂಡ್ರ? ಇಲ್ಲ, ಜಾಬೇ ನನ್ನ ಮೇನ್ ಇಂಟೆನ್ಷನ್ ಆಗಿತ್ತು. B.Ed ಡಿಗ್ರಿ ಆದ ತಕ್ಷಣ B.Ed ಮಾಡಿದ ತಕ್ಷಣ ಸಣ್ಣ ಯಾವುದು ವೆಂಕಟರಮಣ ಸ್ಕೂಲ್ಗೆ ಹೋದೆ. ಸಣ್ಣ ಮಕ್ಕಳಲ್ಲೆಲ್ಲ
ನನಗೆ ಭಾಳ ಖುಷಿನೂ ಆಗ್ತಿತ್ತು ಆ ಮಕ್ಕಳೊಟ್ಟಿಗೆ. ಮತ್ತು ನಾನು ಕತೆ ಹೇಳೋದು ಸಣ್ಣಕ್ಕಿಂದಲೂ ನೀವು ಕೇಳಿದ ಹಾಗೆ ಕತೆ ಹೇಳೋದು ಆಸಕ್ತಿ, ಕತೆ ಕೇಳೋದು ಆಸಕ್ತಿ. ಅಮ್ಮ ತುಂಬ ಕತೆ ಹೇಳ್ತಿದ್ರು ನಮಗೆ, ಹಾಗಾಗಿ ನನಗೇನೋ ಆ ಒಂದು ಆಸಕ್ತಿ ಇತ್ತು. ನಾನು ಆ ಸ್ಕೂಲಲ್ಲಿ ಸೈನ್ಸ್ ಟೀಚರ್ ಅನ್ನೋಕ್ಕಿಂತ ಸ್ಟೋರಿ ಟೆಲ್ಲಿಂಗ್ ಟೀಚರ್ ಅಂತಾನೆ ಫೇಮಸ್ ಆಗಿಬಿಟ್ಟಿದ್ದೆ. ಸಣ್ಣ ಮಕ್ಕಳಲ್ಲೂ ಅವ್ರು ಆ ಥರನೇ ನನಗೆ ಗುರುತಿಸ್ತಿದ್ರು, ಬನ್ನಿ ಕ್ಲಾಸಿಗೆ ಬನ್ನಿ ಸ್ಟೋರಿ ಹೇಳಿ ಅಂತ ಹೇಳ್ಬಿಟ್ಟು. ಆ ಥರ ನಂತರದ ಮದುವೆ ಆದ ನಂತರ ಅಂದರೆ ನನ್ನ ಬಾಳ ಸಂಗಾತಿ ಅಶೋಕ್ ಐತಾಳ್ ಅಂತ ಹೇಳಿ, ಅವರು ಕೋಟಾ CA ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ನನ್ನ ಅತ್ತೆ ಇಂದಿರಾ ಐತಾಳ್ ಅಂತ, ನನ್ನ ಮಾವ ನರಸಿಂಹ ಐತಾಳ್ ಅಂತ ಹೇಳ್ಬಿಟ್ಟು ಸಾಲಿಗ್ರಾಮ ಪಾರಂಪಳ್ಳಿ ಮಂಟಪದಿಂದ ಕೆಳಗೆ ನಮ್ಮ ಮನೆ. ಒಳ್ಳೆ ಚಂದದ ಮನೆ ಸಿಕ್ತು ನನಗೆ. ಅದೊಂದು ಗಾಡ್ಸ್ ಗಿಫ್ಟ್ ಅಂತ ಹೇಳ್ಬೋದು. ಹೌದು, ಸಾಹಿತಿಗಳಂತಲ್ಲ, ಅವರು ಕೃಷಿಯಲ್ಲಿ ತುಂಬಾ ಆಸಕ್ತಿ. ಅವರ ಒಂದು ಬ್ಯಾಂಕಿನ ಒಂದು ಕೆಲಸದ ನಡುವೆಯೂ ಸಹ ಸುಮಾರು ಗದ್ದೆ ಬೇಸಾಯ ಇರೋ ಮನೆ ನಮ್ದು. ಮಾವ ಎಲ್ಲ ರೂಢಿಸ್ಕೊಂಡು ಬಂದ ಮನೆ. ತಾವು ಅದನ್ನೇ ಮಾಡ್ಬೇಕು ಅಂತ ನನ್ನ ಮನೆಯವರಿಗೆ. ನಾನು ಹೇಗೆ ಕವಿತೆಗಳನ್ನೆಲ್ಲ ಬರಿತಾ ಕೂತ್ಕೊಳ್ತೇನೋ ಅವ್ರು ಅದರ ಬಗ್ಗೆ ಆಸಕ್ತಿ ಹೊಂದ್ಕೊಂಡು ಅದನ್ನೇ ಮಾಡ್ತಾರೆ ಯಾವಾಗ್ಲೂ ಸಹ. ಅತ್ತೆಯವರು ಹಾಗೆ ನನ್ನ ಏನಾದ್ರು ಸಣ್ಣ ಕೆಲಸಕ್ಕೂ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ನನ್ಗೇನಾದ್ರು ಹೊರಗೆ ಹೋಗ್ಬೇಕಿದ್ರೆ, ಈಗ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇದ್ರೆ ಹೊರಗೆ ಹೋಗ್ಬೇಕಿದ್ರೆ ತುಂಬಾ ಧಾರಾಳವಾಗಿ ಕಳಿಸ್ಕೊಡ್ತಾರೆ. ಅವರು ಹೇಳ್ತಾರೆ, ನಾನು ಸಹ ಚಿಕ್ಕವಳಿರ್ಬೇಕಾದ್ರೆ ಇದು ಯಾವುದು ನಾಟಕದಲ್ಲೆಲ್ಲ ಹಿರಣ್ಯಕಶಿಪು ಪಾರ್ಟ್ ಮಾಡಿದ್ದೆ, ನಾನೇನಾದ್ರು ಹೇಳ್ಕೊಂಡು ಹೋದ್ರೆ ನನ್ನ ಕತೆನ ಅವ್ರ ಕತೆ ಹೇಳಕ್ ಶುರು ಮಾಡ್ತಾರೆ. ಬಹಳ ಅಪ್ರಿಷಿಯೇಟ್. ಈವನ್ ಮಾವ ಕೂಡ ಹಾಗೆ ತುಂಬಾ ನನ್ನ ಒಂದು ಟ್ಯಾಲೆಂಟ್. ಮತ್ತೆ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಹೇಳ್ಕೊಡುವಾಗ ನನಗೆ ಒಂಥರ ನನ್ನೊಳಗೊಳಗೆ ಹೆಮ್ಮೆ ಅನ್ಸುತ್ತೆ, ಈ ತರದ್ ಮಾವ ಅತ್ತೆ ಸಿಕ್ಕಿದಾರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಗ್ತದೆ. ಆ ವಿಷಯದಲ್ಲಿ ಅದೃಷ್ಟ. ಖಂಡಿತ ಮೇಡಮ್. ನಮ್ಮ ಮನೆಯವರು ಹಾಗೆ ತುಂಬಾ ಸಪೋರ್ಟ್. ಅವ್ರ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೇನು ಈ ತರ ಮಾಡ್ಬೋದು ಅಂತಾನೆ ಗೊತ್ತಿರ್ಲಿಲ್ಲ, ಸಾಹಿತ್ಯಿಕವಾಗಿ ಆಗ್ಲಿ ಅಥವಾ ಬೇರೆ ಫೀಲ್ಡ್ ಅಲ್ಲೆಲ್ಲ. ಆದ್ರೆ ಮನೆಯವ್ರ ಅಷ್ಟು ಸಪೋರ್ಟ್ ಇರೋದಕ್ಕೋಗಿ ಇಷ್ಟು ಈ ರೀತಿಯಲ್ಲಿ ಇದ್ದೀನಿ ಮೇಡಮ್. ನಿಮ್ಮ ಪ್ರಥಮ ಕವನ ಸಂಕಲನ ಕೊಳಲು ಹೌದು ಬಿಡುಗಡೆಯಾದ ಸಂದರ್ಭ ಹಾಗೂ ಅದರಲ್ಲಿ ಇರುವಂತ ಕಂಟೆಂಟ್ಸ್ ಏನೆಲ್ಲ ನೀವು ಹಾಕಿದ್ರಿ ಅದರಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು. ಅದು ಹೇಗಂತ ಹೇಳಿದ್ರೆ ಮೇಡಮ್, ಅದು ಹೇಗೆ ಆವಿರ್ಭವಿಸಿತು ಅಂತ ಹೇಳಕ್ ಹೋದ್ರೆ, ನಾನು ಕಾಲೇಜ್ ಡೇಸಲ್ಲಿ ನಾನು ಹೇಳಿದ್ನಲ್ಲ 7th ಸ್ಟ್ಯಾಂಡರ್ಡ್ ಇಂದ ಬರ್ದದ್ದೊಂದು ಪುಸ್ತಕದಲ್ಲೇ ಬರಿತಾ ಇದ್ದೆ. ಹೀಗೆ ಬರಿತಾ ಕಾಲೇಜ್ ಡೇಸು ಆಯಿತು, ಕೆಲಸನೂ ಸಿಕ್ತು. ನಮ್ಮ ಮನೆ, ನಮ್ಮ ತಂದೆಯವ್ರ ಮನೆ ಇದ್ದಂದ್ರೆ ನಾನು ಇದ್ದ ಮನೆ ಮಣೂರಲ್ಲಿ. ಅಲ್ಲಿ ಸುರೇಂದ್ರ ಅಡಿಗ ಸರ್ ಮನೆ ಇತ್ತು. ಅಡಿಗ ಸರ್ ಹೇಗೂ ಗೊತ್ತಿತ್ತು, ಫೇಮಸ್. ಮತ್ತು ನಮಗೆ ದೂರದಿಂದ ಪೈಕಿಯೂ ಆಗ್ತದೆ. ತುಂಬ ನನಗೆ ಅವ್ರ ಮೇಲೆ ಅಭಿಮಾನ. ಅವ್ರ ದಾರಿಲಿ ಹೋಗ್ಬೇಕಾದ್ರೆ ನನ್ನ ಆ ಪುಸ್ತಕವನ್ನ ತಗೊಂಡೋಗಿ ತೋರಿಸಿದ್ದೆ. ಅದಕ್ಕೆ ನಾನೇ ಒಂದು ಹೆಸರು ಕೊಟ್ಕೊಂಡಿದ್ದೆ, ಮನದ ನಿನದ ಅಂತ ಹೇಳ್ಬಿಟ್ಟು. ಸರ್ ನಾನೊಂದು 100 ಕವಿತೆ ಇದೆ ಸರ್ ಇದರಲ್ಲಿ, ನೀವೇನಾದ್ರು ಪ್ರಿಂಟ್ ಮಾಡಿಕೊಡ್ಬೋದಾ ಅಂತ ಹೇಳಿದೆ. ಅವರು ಬಾ ಮನೆಗೆ ಬಾ ಅಂತ ಕರೆದ್ರು. ಆಯ್ತು ಅಂತ ಹೋದೆ. ಆ ಕವಿತೆಗಳನ್ನೆಲ್ಲ ಒಂದ್ಸಾರಿ ನೋಡಿದ್ರು ಅವರು. ಒಂದು ಕೆಲಸ ಮಾಡೋಣ, ಇವಾಗ ನೀನು ಈ ಕವಿತೆಗಳನ್ನ ಒತ್ತಟ್ಟಿಗಿಡು, ನೀನು ಒಂದು ಮಕ್ಕಳ ಕವಿತೆಯನ್ನ ಬರಿ, ಲಯ ತಾಳ ಎಲ್ಲ ಹಾಕ್ಬಿಟ್ಟು ಒಂದಷ್ಟು ಮಕ್ಕಳ ಕವಿತೆಯನ್ನ ಬರಿ, ಅದನ್ನ ನಾನು ಸಾಹಿತ್ಯ ಪರಿಷತ್ ವತಿಯಿಂದನೇ ಪ್ರಿಂಟ್ ಹಾಕ್ಸೋಣ ಅಂತ ಅವ್ರು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದಷ್ಟು ಮಕ್ಕಳ ಕವಿತೆಯನ್ನು ಬರೆದು ಅವ್ರು ಮುಂದಿಟ್ಟಾಗ ಅವರೇ ಮುತುವರ್ಜಿ ತಗೊಂಡು ಅವರೇ ಮುನ್ನುಡಿ ಬರೆದು ಸಾಹಿತ್ಯ ಪರಿಷತ್ ವತಿಯಿಂದ ಪ್ರಿಂಟ್ ಹಾಕ್ಸ್ಕೊಟ್ರು. ಅದನ್ನ ಬಹಳ ಒಂದು ದೊಡ್ಡ ಒಂದು ಸಮ್ಮೇಳನ, ಅದು ಮಕ್ಕಳ ಧ್ವನಿ ಅಂತ ಹೇಳ್ಬಿಟ್ಟು 2011 ಕಾಣುತ್ತೆ. ಆ ಒಂದು ಸಮ್ಮೇಳನದಲ್ಲಿ ಕಾಸರಗೋಡು, ಉಡುಪಿ ಜಿಲ್ಲೆ ಮತ್ತೆ ನಮ್ಮ ಮಂಗಳೂರು ಜಿಲ್ಲೆ, ಈ 3 ಜಿಲ್ಲೆಯ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಅದು ಬಿಡುಗಡೆ ಆಯಿತು. ಅದೊಂಥರ ಬಹಳ ರೋಚಕ ಅನುಭವ ನನಗೆ ಅಂತ ಹೇಳ್ಬೋದು. ಅದರಲ್ಲಿ ಏನೇನೆಲ್ಲ ವಿಷಯಗಳು? ಮಕ್ಕಳ ಕವಿತೆಗಳೇ ಮೇಡಮ್, ಎಲ್ಲವೂ ಮಕ್ಕಳ ಕವಿತೆಗಳು. ಸಣ್ಣ ಮಕ್ಕಳಿಗೆ ಆಗುವಂತ ಕಥನ ಕವಿತೆಗಳು, ಕಾಗೆಯೊಂದು ಮನೆಗೆ ಬಂದು ಹೀಗೆಲ್ಲ ಒಂದು ಏನೋ ಒಂದು ಕೆಲಸ ಮಾಡ್ತಾ ಅನ್ನೋದಾಗಿರ್ಬೋದು. ಮತ್ತೆ ವಿಜ್ಞಾನದ ಕೆಲವು ಕವಿತೆಗಳು. ಈಗ ಉದಾಹರಣೆಗೆ ಹೃದಯದ ಬಗ್ಗೆ, ಈ ಹೃದಯದ ಕಥೆಯ ಕೇಳಿ ಎದೆಗೂಡಲ್ಲಿ ಅಡಗಿದೆ ನೋಡಿ, ಈಸಿಯಾಗಿ ಮಕ್ಕಳಿಗೆ ಅದು ಅರ್ಥ ಆಗುವಂಥದ್ದು. ಮತ್ತೆ ಕೋಕಾ ಕೀಕಿ ಅದನ್ನ ಹೇಳುವ ಹಾಗೆ ಫಸ್ಟ್ ಅಕ್ಷರ ಬರುವ ಹಾಗಿನ ಕವಿತೆಗಳು, ಈ ತರದ ಕವಿತೆಗಳೆಲ್ಲ. ಯಾಕಂದ್ರೆ ವಿಜ್ಞಾನ ಅಂದ್ರೆ ಪಕ್ಕ ಪ್ರಾಕ್ಟಿಕಲ್. ಹೌದು. ಕವಿತೆ ಅಂದ್ರೆ ಪಕ್ಕ ಭಾವಜೀವಿ ಅವರು ಮಾತ್ರ ಬರೀತಾರೆ ಸಾಧ್ಯ. ಇದು ನೀವು ವಿಜ್ಞಾನ ಶಿಕ್ಷಕಿಯಾಗಿ ಎರಡನ್ನು ಮ್ಯಾನೇಜ್ ಮಾಡ್ತಿದ್ದೀರಾ? ಹೌದು ಮೇಡಮ್, ಅದು ನನ್ಗೆ ಅದು ಹವ್ಯಾಸನೇ ಆಗೋಗ್ಬಿಡ್ತು. ಕಡೆಗೆ ನಾನು ಕಲಿಸೋದು ವಿಜ್ಞಾನ ಆಗಿರ್ಲಿಕ್ಕೆ ಹೋಗಿ ಈಗೀಗ ಮೊದ್ಲಿಂದನೂ ಹಾಗೆ ನನ್ನ ವಿಜ್ಞಾನದ ವಿಷಯಗಳನ್ನೆಲ್ಲ ಕವಿತೆ ಮಾಡ್ಬಿಟ್ಟಿದ್ದೀನಿ. ಇವಾಗ ವಿಜ್ಞಾನದ ವಿಷಯಗಳನ್ನ ನಾಟಕ ಮಾಡ್ಬಿಟ್ಟಿದ್ದೀನಿ. ಅದು ಮಕ್ಳಿಗೆ ಬೇಗ ತಲೆಗೆ ಖಂಡಿತ ಮೇಡಮ್, ಬಹಳ ಅರ್ಥ ಆಗ್ತದೆ ಅವುಗಳಿಗೆ. ಆದ್ರೆ ಇನ್ನೊಂದು ನೀವು ಹೇಗ್ ಮಾಡಿದ್ದೀರಿ ಅಂತ ನಂಗೆ ಗೊತ್ತಿಲ್ಲ. ಹೃದಯ ಅಂತ ಹೇಳಿದ್ರೆ ಅದು ಬರೀ
ಒಂದು ಮಿಷನ್ ತರ ಹಾರ್ಟನ್ನು ಪಂಪ್ ಮಾಡ್ತದೆ ಅಂತಾರೆ. ಬಟ್ ಇಲ್ಲಿ ನೀವು ಕವಿತೆ ಮೂಲಕ ಹೇಗೆ ತೋರಿಸಿದ್ರಿ? ಅಲ್ಲ ಅಂದ್ರೆ ಫಸ್ಟ್ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೌದು. ನಂತರ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮತ್ತೆ ಅರ್ಥ ಆಗುವ ಹಾಗೆ ಮೇಲಿದೆ 2 ಹೃತ್ಕರ್ಣ ಎಡಬಲ ಹೆಸರಿದೆ ಅದಕ್ಕೆ, ಕೆಳಗಿನದೆರಡು ಹೃತ್ಕಕ್ಷಿ ಎಡಬಲ ಹೆಸರಿದೆ ಅದಕ್ಕೆ, ಈ ತರ ಮುಂದೋಗ್ತಾ ಇರ್ತೇನೆ. ಒಂದು ನಿಜವಾಗ್ಲೂ ಈ ಮಾಹಿತಿಗಳು ಅಂದ್ರೆ ಈ ತರ ಕವನಗಳು ಸಿಕ್ಕಿದ್ರೆ ಮಕ್ಕಳಿಗೆ ಹೌದು madam. ವಿಜ್ಞಾನದ ಬಗ್ಗೆ ತುಂಬಾ ಆಸಕ್ತಿ ಮೂಡ್ತದೆ ಅಂತ, ಮತ್ತೆ ಬೇಗ ಬೇಗ ಕಲಿಬಹುದು ಮಾಹಿತಿಗಳನ್ನ. ಖಂಡಿತ ನಾನು ಅದನ್ನ ನೋಡ್ಕೊಂಡಿದೀನಿ ಕೂಡ ಮೇಡಮ್. ಇವಾಗ ನನ್ನನ್ನು ಅದಕ್ಕೆ ಕೆಲವು ಕಡೆ ಎಲ್ಲ ರಿಸೋರ್ಸ್ ಪರ್ಸನ್ ಕರೀತಾರೆ, ಈಸಿಯಾಗಿ ಕಲಿಸ್ತೀರಾ ವಿಜ್ಞಾನವನ್ನ ಬನ್ನಿ ಅಂತ ಹೇಳ್ಬಿಟ್ಟು. ಕೆಲವೊಂದಷ್ಟು ನಾಟಕಗಳನ್ನ, ವಿಜ್ಞಾನ ನಾಟಕಗಳನ್ನೆಲ್ಲ ಬರ್ಕೊಂಡೆ ನಾನು. ಅದನ್ನೆಲ್ಲ ಜಿಲ್ಲಾ ಮಟ್ಟದವರೆಗೂ ಹೋಗುತ್ತೆ ನನ್ನ ನಾಟಕಗಳೆಲ್ಲ, ಪ್ರತಿ ವರ್ಷನೂ ವಿಜ್ಞಾನ ನಾಟಕಗಳು. ಸೊ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅವಾಗ. ನಾನು ಮತ್ತೊಂದು ಕವನ ಸಂಕಲನ ನಿಮ್ದು ಗೆಳೆಯನಿಗೆ ಅಂತ ಹೇಳಿದ್ರಿ, ಅದ್ರಲ್ಲಿ ಏನೆಲ್ಲ ವಿಷಯ? ಅದು ಕೂಡ ತುಂಬಾ ಭಾವಪೂರ್ಣವಾದ ಒಂದ್ ರೀತಿ ಭಾವಗೀತೆ ತರ ಬರುತ್ತೆ ಮೇಡಮ್. ಒಬ್ರಿಗೆ ಒಬ್ಬ ಗೆಳೆಯನಿಗೆ ಅರ್ಪಿಸಿಕೊಂಡಂತೆ ಕವಿತೆಗಳೆಲ್ಲ ಆ ರೀತಿ ಇರ್ತದೆ. ಅದು ಕೂಡ ನನ್ಗೆ ಬಹಳ ಇಷ್ಟವಾದಂತ ಒಂದು ಕವನ ಸಂಕಲನ. ಎಷ್ಟು ಕವನಗಳಿರ್ಬೋದು ಅದ್ರಲ್ಲಿ? ಅದರಲ್ಲಿ ಒಂದು 75 ಕವನ ಸಂಕಲನ ಕವನಗಳಿದೆ. ಕಥಾ ಸಂಕಲನ ಬಗ್ಗೆ, ನೀವು ಬರೆದಂತ ಕಥಾ ಸಂಕಲನ ಬಗ್ಗೆ ಹೇಳಿ. ಅದಂತೂ ರೋಚಕ ಅನುಭವ ಮೇಡಮ್. ನಾನು ಕತೆ ಬರೀತೇನಂತ ನನಗೇ ಗೊತ್ತಿರ್ಲಿಲ್ಲ. ಬರೀ ಕವಿತೆಗಳನ್ನ ಬರೆಯೋದು, ಈ ತರ ಮಕ್ಕಳದ್ದು ವಿಜ್ಞಾನ ಇದನ್ನೆಲ್ಲ ಬರೀತಿದ್ದೆ, ಕವಿತೆಗಳನ್ನೆಲ್ಲ ಬರೀತಿದ್ದೆ. ಬಿಟ್ರೆ ಈ ಕತೆ ಬರೆಯೋದಂತವೇ ನನಗೆ ನಾನು ಈಗ ಕತೆ ಬರೋದ್ನ ಅಂತ ನನಗೆ ಇವಾಗ ಆಶ್ಚರ್ಯ ಆಗತ್ತೆ ಒಮ್ಮೆ ಹಿಂತಿರುಗಿ ನೋಡಿದ್ರೆ. ಯಾಕಂತ ಹೇಳಿದ್ರೆ ಅದು ಕೊರೋನಾ ಕಾಲಘಟ್ಟ ಮೇಡಮ್. ಅವಾಗೆಲ್ಲ ಸುಮಾರು ಜನ ಕವಿಗಳಾದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಸುಮ್ನೆ ಮನೇಲಿ ಕೂತಿರ್ತೀವಿ, ಅವಾಗೆಲ್ಲ ಏನಾದ್ರು ಈ ತರ ಎಲ್ಲ ಇರುತ್ತಲ್ಲ ತಲೆ ಒಳಗೆ, ಅದನ್ನೆಲ್ಲ ಬರಿತಾ ಇದ್ವಿ. ಒಂದೆರಡು ಸಾಹಿತ್ಯ ಬಳಗಕ್ಕೆ ಯಾರೋ ನನ್ನನ್ನ ಸೇರಿಸಿದ್ರು. ದಿನ ಒಂದೊಂದು ಸಣ್ಣ ಸಣ್ಣ ಕತೆ ಬರೆದು ಹಾಕ್ತಿದ್ದೆ. ಎಲ್ಲ ದೀರ್ಘ ಕತೆ ಬರೀಲಿಕ್ಕೆ ಯಾರಿಗೂ ಖುಷಿ ಇಲ್ಲ, ಅಂದ್ರೆ ಓದ್ಲಿಕ್ಕೆ ಹೌದೌದು ಪೇಷನ್ಸ್ ಇಲ್ಲ. ಇರ್ಲಿ ಒಂದ್ 4 ಸಾಲಿನ ಕತೆ ಅಂತ ಹೇಳ್ಬಿಟ್ಟು ಹಾಕ್ತಿದ್ದೆ. ಬಹಳ ಅಪ್ರಿಸಿಯೇಷನ್ ಬಂತು ಆ ಬಳಗದಲ್ಲಿ. ಅಯ್ಯೋ ನಾನ್ ಕತೆನೇ ಬರಿತಾ ಇರ್ಲಿಲ್ವಲ್ಲ, ಬರೀ ಕವಿತೆ ಬರೆಯೋಳಿಗೆ ಕತೆ ಬರೆದ್ರು ಇಷ್ಟ ಅಪ್ರಿಸಿಯೇಷನ್ ಬರುತ್ತಲ್ವಾ ಅಂತ ಹೇಳ್ಬಿಟ್ಟು ದಿನಕ್ಕೆ ಒಂದೊಂದೇ ಕತೆ ಬರಿತಾ ಹೋದೆ ಮೇಡಮ್. ಸಣ್ಣ ಸಣ್ಣ ಕತೆ, ನ್ಯಾನೋ ಕತೆಗಿಂತ ಸ್ವಲ್ಪ ದೊಡ್ಡದು. ಹಾಗೆ ಒಂದು 100 ಕತೆಗಳಾಯ್ತು ಮೇಡಮ್, 100-150 ಆಯ್ತು. ಮತ್ತೆ ಅದು ಒಂದು ಸಾಹಿತ್ಯ ಬಳಗದವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನೀವು ನಮ್ಮ ಒಂದು ದಿವಸ ನಿಮಗೆ ಕೊಡ್ತೀವಿ, ಆ ದಿವಸಕ್ಕೆ ನೀವೊಂದು ಕಥೆಯನ್ನ ಬರಿಬೇಕು, ನಿಮ್ಗೊಂದು ಅಂಕಣ, ಅದು ಕಥಾ ಅಂಕಣ, ಪ್ರತಿ ವಾರಕ್ಕೊಂದು, ಒಂದ್ ದಿವಸ ಅಲ್ಲ ವಾರದಲ್ಲಿ ಒಂದು ದಿವಸ ಕೊಡ್ತೀವಿ ಅಂದ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನಿಮಗಾಗಿ ಹೇಳುವೆ ಕತೆ ಹಲವನ್ನು ಅಂತ ಒಂದು ಹೆಡ್ಲೈನ್ಸ್ ಇಟ್ಬಿಟ್ಟು ವಾರಕ್ಕೊಂದು ಕಥೆಯನ್ನ ಆಹ್ವಾನ ಮಾಡ್ತಿದ್ರು. ನಾನು ಪ್ರತಿ ವಾರಕ್ಕೂ ಕಳಿಸ್ತಿದ್ದೆ. ಆಕ್ಚುಲಿ ಅದು ಶನಿವಾರ ಕಳಿಸ್ಬೇಕಿತ್ತು, ಅವರು ನಿರ್ವಾಹಕ ಬಳಗದವ್ರು ಹೇಳ್ಕೊಂಡಿದ್ರು. ನಂದು ಏನಾಗ್ತಿತ್ತು ಅಂದ್ರೆ ಕತೆ ವಾರದಲ್ಲಿ ಇಡೀ ಶಾಲೆ ಅಲ್ವಾ, ಏನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಲ್ಲ. ನನಗೇನೋ ಒಂದ್ ರೀತಿ ಒಳ್ಳೆ ಕಾನ್ಫಿಡೆನ್ಸ್, ಬರೀತೀನಿ ನಾನು ಅಂತ ಹೇಳ್ಬಿಟ್ಟು ಶನಿವಾರ ರಾತ್ರಿ 12 ಗಂಟೆಗೆಲ್ಲ ಎಚ್ಚರ ಆಗೋದು ಮೇಡಮ್. 1 ಗಂಟೆ 2 ಗಂಟೆ ಬರೀತಾ ಹೋಗ್ತಿದ್ದೆ. ಇದು ಅಂತೂ ವಾಟ್ಸಪ್ ಅಲ್ವಾ, ಬರೆಯೋದಂತೂ ಇಲ್ಲ ಈಗ. ವಾಟ್ಸಪ್ ಅಲ್ಲಿ ಹಿಂಗೆ ಮಣ ಅಂತ ಹೇಳಿ ಟೈಪ್ ಮಾಡೋದು ಅಲ್ಲ, ಬರೆಯೋದು. ಅಂದ್ರೆ ಒತ್ತುತ್ತಾ ಹೋಗ್ತಿದ್ದೆ. ಸುಮಾರು 2:30, 4, 5 ಗಂಟೆ ಬೆಳಗಿನ ಜಾವದವರೆಗೂ ಕಥೆಯೇ ಮೇಡಮ್. ಅದು ಹೇಗೆ ನನಗೆ ಸ್ಫುರಣೆ ಆಗ್ತಿತ್ತು ನನಗೆ ಖಂಡಿತವಾಗ್ಲೂ ಇನ್ನೂ ಗೊತ್ತಾಗ್ತಾ ಇಲ್ಲ. ಹಾಗೆ ಸುಮಾರು ಒಂದು 75-80 ಕಥೆಗಳು, ದೊಡ್ಡ ದೊಡ್ಡ ಕಥೆಗಳು ಆಯ್ತು ಮೇಡಮ್. ದೊಡ್ಡದಾದ ಸಣ್ಣ ಕಥೆಗಳಿಗಿಂತ ಸ್ವಲ್ಪ ಸಣ್ಣದಂತೆ ಅದು, ಹೇಳೋದೆಲ್ಲರೂ ನೋಡಿದವರು. ಆಮೇಲೆ ಇನ್ನೊಂದು ಶೈಲಿಲಿ ನಾನು ಬರೀತಾ ಇದ್ದೆ. ಏನಂತ ಹೇಳಿದ್ರೆ ಒಂದೊಂದೇ ಸಾಲಿನ ಕಥೆಗಳು ಮೇಡಮ್. ಅವುಗಳು ಅಂದ್ರೆ ಒಂದು ವಾಕ್ಯ ಬರೆದು ಅಲ್ಲಿ ಕತೆ ಮುಗಿಸ್ಬಿಡೋದು. ಅಂದ್ರೆ ಅವನು ಮದುವೆ ಆದ, ಅವನ ಕತೆ ಮುಗಿಯಿತು, ಹೀಗೆಲ್ಲ ಕತೆಗಳೆಲ್ಲ ನಾವು ಕೇಳಿದೀವಿ ಸಣ್ಣ ಸಣ್ಣ ಇರುವಾಗೆಲ್ಲ. ಆ ತರನೇ ನಾನು ಬರಿತಾ ಇದ್ದೆ. ಒಂದು ವಿಷಯ ಇಟ್ಕೊಂಡು, ಈಗ ಮಳೆಗಾಲ, ಮಳೆ ಸುರಿಯುವುದೆಂದರೆ ಮಗಳು ತವರಿನ ಬಗ್ಗೆ ಮಾತಾಡಿದಂತೆ, ಜಡಿ ಮಳೆ ಸುರಿತಾ ಇರುತ್ತೆ, ಹೀಗೆಲ್ಲ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಕತೆ ಮುಗಿಯುವಂತದ್ದು. ಆ ತರದೆಲ್ಲ ಬರ್ದೆ ಮೇಡಮ್ ಒಂದಷ್ಟು. ಆಮೇಲೆ ಊರಿಡೀ ಕತೆಗಳೇ, ಎಂತ ನೋಡಿದ್ರು ಕತೆಗಳೇ ನೆನಪಾಗುತ್ತೆ ನನಗೆ. ಭಾನುವಾರ ಜೇಡ್ರ ಬಲೆ ಗುಡಿಸುವಾಗ್ಲೂ ಕತೆಗಳೇ ನೆನಪಾಗುತ್ತೆ, ದೋಸೆ ಹೊಯ್ಯುವಾಗ್ಲೂ ಕತೆಗಳೇ ನೆನಪಾಗುತ್ತೆ. ಆಮೇಲೆ ಎಲ್ಲ ಸಜೆಸ್ಟ್ ಮಾಡಿದ್ರು, ಯಾಕೆ ನೀ ಕತೆಗಳನ್ನೆಲ್ಲ ಒಂದು ಸಂಕಲನ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಆ ಒಂದು ನಿನಗಾಗಿ ಹೇಳುವೆ ಕತೆ 100 ಅಂತ ಹೇಳ್ಬಿಟ್ಟು ಒಂದು 100 ಕತೆಗಳದ್ದು ಒಂದು ಸಂಕಲನ ಮಾಡಿದೆ. ಅದಕ್ಕೆ ಅದೇ ಹೆಸರಿಟ್ಟೆ, ನಿನಗಾಗಿ ಹೇಳುವೆ ಕತೆ 100 ಅಂತ ಹೇಳ್ಬಿಟ್ಟು. ಮತ್ತೆ ಈ ಸಣ್ಣ ಕತೆಗಳಿಂದ ಸ್ವಲ್ಪ ಸಣ್ಣದು ಅಂತ ಹೇಳಿದ್ನಲ್ವ, ಅದೊಂದು 50 ಕತೆ ಸಿಕ್ತು ನನಗೆ ಚಂದದ್ದು. ಅದನ್ನ 2 ಸಂಪುಟ ಮಾಡಿದೆ, 2 ಸಂಕಲನ ಮಾಡಿದೆ, 25-25. ಅದಕ್ಕೆ ಒಂದು ಹೆಜ್ಜೆ ಭಾವಗಳ ಜಂಜನನ ಅಂತ ಕೊಟ್ಟೆ, ಇನ್ನೊಂದು ಗೆಜ್ಜೆ ಗೆಜ್ಜೆ ಭಾವಗಳ ಜಂಜನನ, ಹೆಜ್ಜೆ ಭಾವಗಳ ತನನನ ಅಂತ ಹೇಳ್ಬಿಟ್ಟು 2 ಅವಳಿ ಸಂಕಲನಗಳಿರ್ಲಿ ಅಂದ್ಬಿಟ್ಟು. ಲಾಸ್ಟ್ ಇದು ಹನಿ ಇಬ್ಬನಿ ಅಂತ ಹೇಳ್ಬಿಟ್ಟು ಒಂದೊಂದೇ ಸಾಲಿನ ಕತೆಗಳು ಬರಿತಿದ್ನಲ್ಲ, ಅದನ್ನ ಹನಿ ಇಬ್ಬನಿ ಅಂತ ಬರ್ದೆ.
ನನ್ನ ಮಹೇಶ್ರು ಮಹಾಬಲೇಶ್ವರ ರಾವ್ ಅಂತ ಹೇಳ್ಬಿಟ್ಟು ಬಿ ಎಡ್ ಕಾಲೇಜಿನ ಪ್ರಿನ್ಸಿಪಾಲ್, ಅವ್ರ ಹತ್ರ ಇದನ್ನ ಬರ್ಸ್ಕೊಂಡೆ, ಮುನ್ನೋಡಿ ಬರ್ಸ್ಕೊಂಡೆ ಒಂದು ಪುಸ್ತಕಕ್ಕೆ. ಒಳ್ಳೆ ಬರಹಗಾರ. ಹೌದು. ಮತ್ತೊಂದು ಮುನ್ನುಡಿಯನ್ನ ಪಾರ್ವತಿ ಜಿ ಐತಾಳ ಅವರು ಬರೆದ್ರು. ಹೀಗೆ ಒಬ್ರೊಬ್ರು ನನ್ನ ಫ್ರೆಂಡ್ಸ್, ರವಿಕಾಂತ್ ಕುಂದಾಪುರ ಇವನು ಒಂದಕ್ಕೆ ಮುನ್ನುಡಿ ಬರ್ದ. ಮತ್ತೆ ಇನ್ನೊಬ್ರು ಸುರೇಶ ಮರಕಾಲ್ ಅಂತ ಅವ್ನು ನನ್ನ ಸಹಪಾಠಿ PUC ಅಲ್ಲಿ, ಅವನು ಸಹ ನನಗೆ ಮುನ್ನುಡಿ ಬರ್ಕೊಟ್ಟ. ಸಾಕಷ್ಟು ಸಲಹೆಗಳನ್ನ ಇವ್ರ ಹತ್ರ ಎಲ್ಲ ತಗೊಂಡಿದ್ದೀನಿ ಮೇಡಮ್. ಅಶೋಕ ಮಾತ್ರ ಬೆನ್ನುಡಿ ಬರ್ಕೊಟ್ರು, ಇದು ಮುಖಪುಟ ಮಾಡ್ಲಿಕ್ಕೆಲ್ಲ ಸಹಕಾರ ಕೊಟ್ರು. ಹೀಗೆ ಚಂದದೊಂದು 4 ಪುಸ್ತಕಗಳನ್ನ ಮಾಡಿ ಒಂದು ಒಳ್ಳೆ ಸಾಲಿಗ್ರಾಮದಲ್ಲಿ ಗುರುನರಸಿಂಹ ವೇದಿಕೆಯಲ್ಲಿ ಅದನ್ನ ಬಿಡುಗಡೆ ಮಾಡಿದೆ. ಒಳ್ಳೊಳ್ಳೆ ಸಂಪನ್ಮೂಲ ವ್ಯಕ್ತಿಗಳಿಂದ ಬಿಡುಗಡೆ ಮಾಡಿಸಿದೆ. ನೀಲಾವರ ಅಡಿಗರು, ಉಪೇಂದ್ರ ಸೋಮೇಜ್ರ ಅಧ್ಯಕ್ಷತೆಯಲ್ಲಿ ಇದೆಲ್ಲ ನಡೀತು. ಸೊ ಬಹಳ ಖುಷಿ ಕೊಟ್ಟಂತಹ ಒಂದು ಕಾರ್ಯಕ್ರಮ ಮೇಡಮ್ ಅದು. ಮತ್ತೆಲ್ಲ ಸ್ಕೂಲ್ಗಳಿಗೂ, ನನ್ನ ಗೌರ್ಮೆಂಟ್ ಸ್ಕೂಲ್ ಕುಂದಾಪುರದಲ್ಲಿ ಎಲ್ಲ ಒಂದು 30-35 ಸ್ಕೂಲ್ಗಳಿಗೆ ಎಲ್ಲ ಲೈಬ್ರರಿಲಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು 4 ಪುಸ್ತಕಗಳನ್ನು ಕೊಟ್ಟು ಬಂದೆ. ಅದು ಒಂದು ನನಗೆ ಖುಷಿ. ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರು. ಹೀಗೆ ಮಕ್ಕಳಿಗೆ ಓದ್ಲಿಕ್ಕಷ್ಟೇ ಓದಿದವರು ಕೂಡ ನಿಮ್ಗೆ ಫೀಡ್ಬ್ಯಾಕ್ ಎಲ್ಲ ಹೇಳ್ತಾ ಇರ್ತಾರೆ ಅವಾಗ. ಒಂದು ವಿಜ್ಞಾನ ಟೀಚರಿನ ಜೊತೆಗೆ ಸಾಹಿತಿ ಅಂತ ಗುರುತಿಸ್ಕೊಂಡಿದ್ದೀನಿ ಅನ್ನೋದೇ ನನಗೆ ಒಂದು ಹೆಮ್ಮೆ ವಿಚಾರ. ತುಂಬಾ ಖುಷಿ ಆಗ್ತದೆ ನಿಜವಾಗ್ಲೂ ಕನ್ನಡದಲ್ಲಿ ನಿಮ್ಮ ಒಂದು ಸಾಧನೆ. ಇನ್ನೇನೆಲ್ಲ ಮಾಡ್ಬೇಕಂತ ಆಸೆ ಉಂಟು ನಿಮ್ಗೆ ಇದ್ರಲ್ಲಿ? ಇನ್ನು ಇವಾಗ ನಾನು ನಾಟಕ ಪುಸ್ತಕ ಬರ್ದಿದ್ದೀನಲ್ವಾ, ಅದನ್ನೊಂದು ನಮ್ಮಿನ ನಾಟಕನೆಲ್ಲ ಮಾಡಿಸಿದ್ದೀನಲ್ವಾ, ಅದು ತುಂಬಾ ಕೇಳ್ತಾರೆ. ಅಲ್ಲಲ್ಲಿ ಬರೀತೀನಿ, ಅದನ್ನೆಲ್ಲ ಹಾಳೆಗಳನ್ನ ಎಲ್ಲೆಲ್ಲೋ ಹಾಕ್ಬಿಟ್ಟಿರ್ತೀನಿ. ಅದನ್ನೆಲ್ಲ ಒಟ್ಟು ಹಾಕ್ಬೇಕು. ಅದರಲ್ಲಿ ಒಂದು ಪುಸ್ತಕ ಆದ್ರೆ ಪುಸ್ತಕವನ್ನ ಮಾಡ್ಬೇಕು, ವಿಜ್ಞಾನ ನಾಟಕದ್ದು ಅಂತ ನನಗೆ ಇಷ್ಟ. ವಿಜ್ಞಾನ ನಾಟಕಗಳಂದ್ರೆ ನೀವು ಎಷ್ಟು ಸಮಯ ಇಟ್ಟು ಬರೀತೀರಿ ಅದನ್ನ? ಅಂದ್ರೆ ಒಂದು ಅರ್ಧ ಗಂಟೆ ಒಳಗೆ ಮುಗಿಯೋದು ಅಥವಾ 1/4 ಗಂಟೆ ಒಳಗೆ ಮುಗಿಯೋದನ್ನ ಬರ್ದಿಟ್ಕೊಂಡಿದ್ದೀನಿ. ಓಕೆ, ನೀವು ಅದನ್ನ ನಿಮ್ಮ ಕಾಲೇಜಲ್ಲಿ ಮಾಡಿಸಿದ್ದೀರಿ? ಖಂಡಿತ ಮಾಡಿಸಿದ್ದೀನಿ. ಇನ್ನೊಂದೆರಡು ತಾಳಮದ್ದಳೆನೂ ಮಾಡಿಸಿದ್ದೀನಿ ವಿಜ್ಞಾನದ್ದು. ಕೋಶ ಚರಿತೆ ಅಂತ ಹೇಳ್ಬಿಟ್ಟು ವಿಜ್ಞಾನ ದಿನಾಚರಣೆ ಬರುತ್ತಲ್ವಾ, ಆ ಟೈಮಲ್ಲಿ ಅದು ಬಹಳ ಒಂದು ಫೇಮಸ್ ಆಗಿತ್ತು. ಹೊರಗಿನವ್ರು ಬಂದ್ಬಿಟ್ಟಿದ್ರು, ಇದು ಮದ್ದಳೆ ಶಬ್ದ ಹೊರಗಿನವ್ರು ಬಂದ್ಬಿಟ್ಟಿದ್ ಏನಪ್ಪ ಇದು ಸ್ಕೂಲಲ್ಲಿ ಮಧ್ಯಾಹ್ನ 3 ಗಂಟೆಗೆಲ್ಲ ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ. ಅದೆಲ್ಲ ಪೇಪರ್ ಅಲ್ಲಿ ತುಂಬಾ ಇದಾಯ್ತು, ಪಬ್ಲಿಷ್ ಆಯ್ತು. ಈಗೆಲ್ಲ ವಿಜ್ಞಾನ ತಾಳಮದ್ದಳೆ ಅಂತ ಹೇಳ್ಬಿಟ್ಟು, ಸೌರ ಸಮರ ಅಂತ ಹೇಳಿ ಅದೊಂದು ತಾಳಮದ್ದಳೆ ಬರ್ದಿದ್ದೀನಿ. ನಮ್ಗೆ ನಾನೇನು ಥಿಯರಿಟಿಕಲ್ ಇದೀನಿ, ಅದನ್ನ ಪ್ರಾಕ್ಟಿಕಲ್ ಮಾಡಕ್ ನನ್ನ ಎದುರು ಮಕ್ಕಳಿದ್ದಾರೆ ಮೇಡಮ್. ಅಲ್ಲ, ನಿಜವಾಗ್ಲೂ ಇದೊಂದು ಒಳ್ಳೊಳ್ಳೆ ಕಾನ್ಸೆಪ್ಟ್ ಗೊತ್ತಾ, ನಾಟಕ ಮಾಡುವಂಥದ್ದು, ತಾಳಮದ್ದಳೆ ಮಾಡುವಂಥದ್ದು. ಯಾಕೆಂದ್ರೆ ನೀವು ಒಂದು ಹೊಸ ಪ್ರಯೋಗನೆ ಮಾಡಿದ್ದೀರಿ ಈ ವಿಜ್ಞಾನ ಇದರಲ್ಲಿ. ಮಕ್ಕಳಿಗೆ ವಿಜ್ಞಾನ ಕಲಿಸೋದು, ಗಣಿತ ಕಲಿಸೋದು ಕಷ್ಟ. ಅದನ್ನು ಎಷ್ಟು ಈಸಿಯಾಗಿ ತಗೊಂಡು ಮಕ್ಕಳಿಗೆ ಒಂದು ಆಸಕ್ತಿಯ ವಿಷಯಗಳನ್ನ ಈಗ ಪಾಠ ಮಾಡುವಾಗ ಅದೊಂದು ಶಿಕ್ಷಕರಿಗೆ ಸವಾಲಲ್ವಾ? ಮಕ್ಕಳ ಏಕಾಗ್ರತೆಯನ್ನ ಅಥವಾ ಅವರ ಒಂದು ಮನಸ್ಸನ್ನ ನಾವು ತಕೊಂಡು ಪಾಠ ಕಲಿಸೋದು. ಹೌದು ಮೇಡಮ್, ಅದು ಶಿಕ್ಷಕರಿಗೆ ಸವಾಲ. ಆಕ್ಚುಲಿ ಅದು ಈ ಕಾಲದಲ್ಲಿ ಬಹಳ ಒಂದು ಸವಾಲೇ ಮೇಡಮ್. ಮಕ್ಕಳ ಇಲ್ಲವೇ ಇಲ್ಲ ಅನ್ನೋ ಹಾಗಿರ್ತಾರೆ. ಕ್ಲಾಸ್ ಅಲ್ಲಿ ಬರೀ ಬಾಡಿ ಮಾತ್ರ ಇರ್ತದೆ, ತಲೆ ಎಲ್ಲೋ ಇರ್ತದೆ ಅವರದ್ದು. ಆದ್ರೆ ಅಂತವ್ರನ್ನ ಈ ತರ ನಮ್ಮ ಇದಕ್ಕೆ ಕರ್ಕೊಳ್ಬೇಕಾದ್ರೆ ಈ ತರದೆಲ್ಲ ಸುಮಾರು ಸಹಕಾರಿಯಾಗಿದೆ. ಪ್ರತಿ ಸಲ ಏನಾದ್ರೂ ಹೊಸ್ತು ಮಾಡಿ ತೋರಿಸ್ಬೇಕು ಅವರಿಗೆ. ಅವ್ರು ಆಲ್ರೆಡಿ ಇಂಟರ್ನೆಟ್ ಅಲ್ಲಿ ನೋಡಿರ್ತಾರೆ. ಕರೆಕ್ಟ್ ಮೇಡಮ್, ಏನಾದ್ರು ಇಂಟ್ರೆಸ್ಟ್ ಮಾಡಿ ತೋರಿಸ್ಬೇಕು. ಅದೇ ಮೊನ್ನೆ ಇಕೋ ಕ್ಲಬ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವು ನಾವು. ಏನಂತ ಹೇಳಿದ್ರೆ ಬಟ್ಟೆ ಬ್ಯಾಗ್ ಹೊಲಿಬಹುದು ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ. ಮಿಷಿನ್ ಹೊಲಿಗೆನೆ ಕೈಯಲ್ಲಿ ಹಾಕ್ಲಿಕ್ಕೂ ಆಗುತ್ತೆ, ಗಟ್ಟಿ ಹೊಲಿಗೆನ. ಅದು ನಾನು ಕಂಡ್ಕೊಂಡಿದ್ದೆ. ನಾನು ಅದ್ರ ಮಿಷಿನ್ ಸ್ವಲ್ಪ ದಿವಸ ಹೊಲಿಗೆ ಕ್ಲಾಸಿಗೆ ಹೋಗಿದ್ದಾಗ ನನ್ಗೆ ಗೊತ್ತಿತ್ತು ಅದು. ಅಮ್ಮನು ಮತ್ತೆ ಹೇಳ್ಕೊಟ್ಟಿದ್ರು. ಈ ಮಕ್ಕಳಿಗೆ ಸೂಜಿ ಹಿಡ್ಕೊಳಕ್ ಗೊತ್ತಿಲ್ಲ, ಒಂದಷ್ಟು ಸೂಜಿ ದಾರ ಮತ್ತೊಂದಷ್ಟು ಬಟ್ಟೆ ಅವ್ರ ಕೈಲಿ ಕೊಟ್ಟೆ, ಟೀಚರ್ ಇದನ್ನ ಯಾವ ಕಡೆಯಿಂದ ಹಾಕೋದು, ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಆ ತರದ ಮಕ್ಕಳಿದ್ದಾರೆ ಈಗ ನಮ್ಮ ಈ ಯುಗದಲ್ಲಿ. ಆ ತರದ ಮಕ್ಕಳಿದ್ದಾರೆ. ಅಂತ ಮಕ್ಕಳನ್ನ ಒಂದು ಏಕಾಗ್ರತೆ ಕೂಡಿಸ್ಬೇಕಾದ್ರೆ ನನಗೆ ಆ ಒಂದು ಪ್ರಯೋಗ ಒಳ್ಳೆಯದಾಯ್ತು. ಒಂದಷ್ಟು ಪೇಪರ್ ಬ್ಯಾಗ್ಗಳು, ಒಂದಷ್ಟು ಈ ಬಟ್ಟೆ ಬ್ಯಾಗ್ಗಳನ್ನ ಮಾಡಿಸಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗಡಿಗಳಿಗೆಲ್ಲ ಕೊಟ್ಟು ಬಂದ್ವು ನಾವು. ಅದು ಕೂಡ ತುಂಬಾ ಮೆಚ್ಚುಗೆ ಗಳಿಸ್ತು. ನಿನ್ನೆ ಪೇಪರ್ ಅಲ್ಲಿ ಕೂಡ ಅದು ಅಂಕಣ ಬಂದಿತ್ತು. ಅದು ಈ ಎಲ್ಲ ಒಂದು ಸಮಗ್ರ ವಿಷಯಗಳನ್ನ ಗ್ರಹಿಸಿ ನಿಮ್ಗೆ ಸಿಕ್ಕಿರುವಂತದ್ದು ಜಿಲ್ಲಾ ಆದರ್ಶಕ ಶಿಕ್ಷಕ ಪ್ರಶಸ್ತಿ. ಹೌದು ಅಲ್ವಾ? ಹೌದು. ಆದರ್ಶ ಆಸ್ಪತ್ರೆಯವರು ಆಗ ಒಂದು ಇದನ್ನ ಹಾಕಿ ಪ್ರಶಸ್ತಿ ತಗೊಳ್ಳೋ, ಅರ್ಜಿ ಗುಜರಾಯಿಸಿ ಪ್ರಶಸ್ತಿ ತಗೊಳ್ಳುವಂತಹ ಕಾಲ ಅಲ್ಲ ಅದು. ನನ್ನ ಒಂದು ಪ್ರತಿಭೆಯನ್ನ ಏನೋ ಅವ್ರು ಗುರುತಿಸಿ ಆಗಳಿಗೆ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ರು ಮೇಡಮ್. ನಿಜವಾಗ್ಲೂ ನೀವು ಅದಕ್ಕೆ ತಕ್ಕದಾದ ವ್ಯಕ್ತಿ ಅಂತ ನಾನು ಭಾವಿಸ್ತೇನೆ. ಈಗ ಇನ್ನೊಂದು ಮಾತು, ನೀವು ನಿಮ್ಮ ಮಕ್ಕಳೊಂದಿಗೆ ಯಾವ ರೀತಿ ಸಮಯವನ್ನು ಕಳೀತೀರಿ ಪಾಠದ ವಿಷಯ ಅಲ್ಲದೆ ಇರುವಾಗ? ನನ್ನ ಮನೆ ಮಕ್ಕಳೊಂದಿಗೆ ನನ್ಗೆ 2 ಗಂಡು ಮಕ್ಕಳು ಮೇಡಮ್. ಒಬ್ಬ ಅವನೀಶ್ ಐತಾಳ್ ಅಂತೇಳಿ, ಮತ್ತೊಬ್ಬ ಅನಿಕೇಶ್ ಐತಾಳ್ ಅಂತೇಳಿ. ಒಬ್ಬ 8ನೇ ಕ್ಲಾಸು, ಮತ್ತೊಬ್ಬ 4ನೇ ಕ್ಲಾಸು.
ಅವ್ರ ಅಮ್ಮ ಬರೋದನ್ನೇ ಕಾಯ್ತಾ ಇರ್ತಾರೆ. ನನ್ನ ಈ ಎಲ್ಲ ರಂಗವನ್ನೆಲ್ಲ ನೋಡ್ಕೊಂಡು ನಾನು ಮನೆಗೆ ಹೋಗುವಾಗ ಸ್ವಲ್ಪ ಲೇಟ್ ಎಲ್ಲ ಆದ್ರೆ ಕಾಯ್ತಾ ಇರ್ತಾರೆ. ಒಮ್ಮೊಮ್ಮೆ ಕೇಳ್ತಾರೆ, ಹೋಮ್ವರ್ಕ್ ಎಲ್ಲ ಕೇಳ್ತಾರೆ. ದೊಡ್ಡವನು ಅವನೇ ಮಾಡ್ಕೊಳ್ತಾನೆ, ಸಣ್ಣದ್ರೊಟ್ಟಿಗೆ ಸ್ವಲ್ಪ ಕೂತ್ಕೊಳ್ಬೇಕಾಗ್ತದೆ. ಸಾಕಷ್ಟು ಬಿಡುವನ್ನ ಅವ್ರಗಳಿಗೂ ಕೊಟ್ಕೊಳ್ತೇನೆ ನಾನು ಇದ್ರ ನಡುವೆನು. ದೊಡ್ಡವ ನನ್ನ ಹಾಗೆ ಸ್ವಲ್ಪ ಎಲ್ಲ ಬರೀಲಿಕ್ಕೆ ಆಸಕ್ತಿ ತೋರಿಸ್ತಾನೆ. ಸಣ್ಣವನಿಗೆ ಅಜ್ಜನ ಹಾಗೆ ಮೆಕ್ಯಾನಿಕ್ ಮಾಡೋದ್ರಲ್ಲಿ ಆಸಕ್ತಿ ಅವನಿಗೆ, ಅಪ್ಪನ ಹಾಗೆಲ್ಲ ಇಡೀ ಹೊತ್ತು ಏನಾದ್ರು ಹಿಡ್ಕೊಂಡು ಮೆಕ್ಯಾನಿಕ್ ಮಾಡ್ತಾ ಇರ್ತಾನೆ. ನಾನು ಗೈಡ್ಲೈನ್ಸ್ ಮಾಡ್ತೀನಿ ಭಾನುವಾರಗಳು ಅಥವಾ ಬಿಡುವಿನ ವೇಳೆಯಲ್ಲೆಲ್ಲ ಏನಾದ್ರು ಮಾಡ್ಲಿಕ್ಕೆ ಅವುಗಳನ್ನೆಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಇಟ್ಕೊಂಡಿರ್ತೀನಿ, ಪ್ಲಾನ್ ಮಾಡಿ ಇಟ್ಕೊಂಡಿರ್ತೀನಿ. ಹೀಗೆ ಕಳೆದು ಹೋಗುತ್ತೆ ಮೇಡಮ್. ನಮ್ಮ ಕಾರ್ಯಕ್ರಮದ ಬಗ್ಗೆ 2 ಮಾತು. ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಮೇಡಮ್. ಒಂದ್ ಮನೇಲೆ ಕೂತಿರ್ತಾರೆ ಕೆಲವರು. ಇವಾಗ ನನ್ನದನ್ನ ನಾನು ಹೇಳ್ಕೊಳಕ್ಕೆ ಒಂದು ಅವಕಾಶ ನನಗೆ ಸಿಕ್ಕ ಹಾಗಾಯ್ತು. ಗೊತ್ತಿರೋದಿಲ್ಲ ಎಷ್ಟೋ ಜನರಿಗೆ, ಮತ್ತೆ ನಮಗೂ ಹೇಳ್ಕೊಳ್ಲಿಕ್ಕೆ ಒಂದ್ ರೀತಿ ಮುಜುಗರ ಆಗುತ್ತೆ. ಇಷ್ಟೆಲ್ಲ ಒಂದು ಎಕ್ಸ್ಪ್ಲೋಷರ್ ಕೊಟ್ಟು ನೀವು ಎಲ್ಲ ನಮ್ಮ ಕರಾವಳಿಯ ಮಹಿಳೆಯರಿಗೆಲ್ಲ ಈ ತರದ ಒಂದು ಅವಕಾಶವನ್ನ ಕೊಡ್ತಿದ್ದೀರಲ್ವ ಅನ್ನೋದೇ ಖುಷಿ ಆಗುತ್ತೆ ಮೇಡಮ್. ಓಕೆ, ವಾಣಿಶ್ರೀ ಅವರೇ, ಇಲ್ಲಿವರೆಗೆ ಬಂದು ನಿಮ್ಮ ಅನುಭವಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ. ಹಾಗೆ ನೀವು ವಿಜ್ಞಾನ ಶಿಕ್ಷಕಿಯಾಗಿದ್ದು ನಿಮ್ಮ ಒಂದು ಪಾಠದ ವೈಖರಿ ನಿಮ್ಮ ಮಾತಿನಲ್ಲೇ ನಾನು ಕಂಡುಕೊಂಡಿದ್ದೇನೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ಬೋದು ಒಂದು ನಿಮ್ಮ ಪಾಠ ಸಮಯ ಅಂತ ಅಂದ್ಕೊಂಡಿದ್ದೇನೆ ನಾನು. ಈ ಒಂದು ನಿಮ್ಮ ಕನಸು ಇನ್ನೂ ವಿಜ್ಞಾನದಲ್ಲಿ ಇನ್ನೂ ಹೊಸತನ್ನು ಮಕ್ಕಳಿಗೆ ಹೇಳಿಕೊಡುವ ಒಂದು ಮೆಥಡನ್ನು ಕಲ್ತ್ಕೊಳ್ಬೇಕು. ಈ ಕಲಿಕೆ ತುಡಿತ ಅನ್ನೋದು ಶಿಕ್ಷಕರಿಗೆ ಹೆಚ್ಚಾಗಿ ಇರಬೇಕಾಗ್ತದೆ. ಯಾಕಂದರೆ ಅವರು ಹೊಸತನ್ನು ಕಂಡುಕೊಂಡು ಮಕ್ಕಳಿಗೆ ಹೇಳಬೇಕು. ಪ್ರತಿ ಸಲನೂ ಅವರು ಅದೇ ಎಣಿಸ್ತಾರೆ, ಹೊಸ್ತು ಕಂಡ್ಕೋಬೇಕು, ಇವತ್ತೇನಾದರೂ ಹೊಸ್ತು ಹೇಳಬೇಕಂತ. ಹಾಗಾಗಿ ಮಕ್ಕಳು ಮಾತ್ರ ಕಲಿಯುವುದಲ್ಲ, ಶಿಕ್ಷಕರು ಕಲಿತಾನೆ ಇರ್ತಾರೆ ಜೀವನದಲ್ಲಿ. ಆ ಒಂದು ಕಲಿಕೆಯ ಒಂದು ವೈಖರಿಯನ್ನು ನೀವು ತುಂಬ ಚಂದದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಸಹ ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ, ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಹೃನ್ಮನಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಮೇಡಮ್. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.